ಕ್ವೆಶನ್. ಕ್ಯಾನ್ ಐ ಆಸ್ಕ್ ದ ಲಾಸ್ಟ್ ಕ್ವೆಶನ್? ಮೇಡಮ್ ನಂದೊಂದಿದೆ ಮೇಡಮ್. ಆಯಿತು, ನೀವು ಕೇಳಿದ್ಮೇಲೆ ನಾನು ಕೇಳ್ತೀನಿ. ಓಕೆ ಯಾರದು ಸರ್? ಇಲ್ಲಿ ಶಾರದಾ ಮೇಡಮ್ ಹಿಂದ್ಗಡೆ. ಹಾಂ ಸರ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಒಳ್ಳೆ GPS ಪೊಸಿಷನ್ ಹಿಡಿದಿದ್ದೀರಾ. ಲಾಕ್ಡ್. ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ ಹೇಳಿ, ಅದಕ್ಕೆ ಮೇಡಮ್ ಹಿಂದ್ಗಡೆನೆ ಕೂತ್ಕೊಂಡೆ. ಸರ್ ನಮ್ದು ಅವ್ರದ್ದು ತುಂಬಾ ಲವ್ ಹೇಟ್ ರಿಲೇಶನ್ಶಿಪ್ ಸರ್. ಈ ಗ್ಯಾಪಲ್ಲಿ ನಾನಂತೂ ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ ಸರ್. Yes, sir. ಎನಿವೆ ಥ್ಯಾಂಕ್ ಯು. ಅಂಡ್ ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು, ನಿಮ್ಮನ್ನ ನೋಡ್ಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ. ಹುಚ್ಚಾನೆ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿದೆ, ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ. He wants to ask some. ಓಕೆ, ಒನ್ ಲಾಸ್ಟ್ ಕ್ವೆಶನ್. No. She wanted to ask the last question. ಶಾರದಾ ಕೇಳಲೇವೆ. ಹಾಂ, ಓಕೆ. ಫಸ್ಟ್ ಇವ್ರು ಕೇಳ್ಬಿಡ್ಲಿ, ಇವ್ರು ಕೇಳಲಿ. ಶಾರದಾ ಮೇಡಮ್ ಲಾಸ್ಟ್ ಕ್ವೆಶನ್ ಕೇಳ್ಬಿಡ್ಲಿ. ಇವ್ರಿಗೆ ಮೈಕ್ ಪಾಸ್ ಮಾಡಿ ಸರ್. ಕೇಳಿ ಸರ್ ನೀವು. ಮೈಕ್ ಪಾಸ್ ಮಾಡಿ. 3 ಮೈಕ್ ಇದೆ ಅಲ್ಲ ಫ್ಲೋರಲ್ಲಿ? ಸರ್, ನನ್ನ ಹೆಸರು ಕುಮಾರ್ ಅಂತ. ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು, ಸುದೀಪ್ ಸರ್ ನಾವು ಕರೆಸ್ತೀವಿ ಅಂತ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆ 3 ಕ್ವಶನ್ ಸರ್. ಫ್ರಮ್ 2 ಡೇಸಿಂದ ಬಿಗ್ ಬಾಸ್ 8 o'clock ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ. 1 ಕ್ವಶನ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮರ್ತೋಗ್ಬಿಟ್ಟಿನಿ ಸರ್. ಹಾಂ ಸರ್, ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್. ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್. ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್. ಮತ್ತೆ ಇನ್ನೊಂದು ಕ್ವಶನ್ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಓಕೆ. ಶಾರದಾ ಮೇಡಮ್. ಪ್ರಶಾಂತ್ ಸರ್. ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು, ಅದು 8 o'clock ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಇನ್ನು ಪ್ರಶಾಂತ್ ಉತ್ತರ ಕೊಟ್ಟಿಲ್ಲ. ಅಲ್ಲ, ಸ್ಪೆಕ್ಯುಲೇಷನ್ ಆಗೇ ಇರಲಿ. ಅಂದ್ರೆ ಪ್ರೊಮೋ ಅಂತ ಬರುತ್ತಲ್ಲ, ವೇಟ್ ಮಾಡಬೇಕು. ಅವ್ರು ಏನು ಕೇಳಬೇಕು ಅಂತಂದ್ರೆ ಕೇಳ್ಬಿಡ್ಲಿ. ಅದು ಏನಾಗುತ್ತೆ, ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗುತ್ತೆ. ಇಫ್ ದೇಸ್ ಅಲ್ಲಿ ಮುಂದೆ ನಂದೊಂದು 2 ಸ್ನೇಹಿತರು ಕೂತಿದ್ದಾರೆ, ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ಹಾಕೊಂಡಿದ್ದಾರೆ. ಅವ್ರು ಅವಾಗಿಂದ ಅವ್ರ ತಲೆ ಸಾಕು ಅಂತಾರೆ ನನಗೆ. ಹೌದು. ಹಾಂ ಸರ್. ಆಮೇಲೆ ನೀವು ಬಂದರು ಸರ್ ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದರು. ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್, ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಒಂದು ಮಾತಾಡಿ ಹೇಳಿ ಸರ್. ನನ್ನನ್ನು ತುಂಬ ಪ್ರೀತಿಸ್ತಾರೆ ಸರ್, ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರ್ತೀನಿ. ಇರಲಿ ಬಿಡಿ ಅಲ್ವೇ. ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಹೌ ಇಸ್ ಇಟ್ ಸರ್? ಹೌ ಡು ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್? ಎಲ್ಲ ಒಪಿನಿಯನಿಗೆ 2 ಒಪಿನಿಯನ್ ಇರುತ್ತೆ, ಆ 2 ಒಪಿನಿಯನ್ಗೆ 2 ಒಪಿನಿಯನ್ ಇರುತ್ತೆ. ಇಟ್ಸ್ ಓಕೆ ನೋ. ಸಿ ಆಸ್ ಲಾಂಗ್ ಆಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವಿ ಆರ್ ಕೊಲಾಬರೇಟಿಂಗ್, ಇಟ್ಸ್ ಓಕೆ ನೋ. ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನೆ ಅಂದ ತಕ್ಷಣ ಡೋಂಟ್ ಫರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ಕೆ ನಿಮಗೆ. ಒಂದರಿಂದ ಯಾಕೆ ಹೋಗ್ತೀರಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೆಗೆಟಿವ್ ಇರಲೇಬೇಕು, ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲದು ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಅಫೆಕ್ಟೆಡ್ ಬೈ ಆಲ್ ದ್ಯಾಟ್. ಐ ಥಿಂಕ್ ವಿ ಶುಡ್ ಲುಕ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್. ಏನೋ ಕರೆಕ್ಟ್ ಸರ್. ಅಷ್ಟೇ ಸರ್, ನಿಮ್ಮ ಔಟ್ಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್. ನೀವಿಷ್ಟು ಪ್ರೀತಿಯಿಂದ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್. ಓಕೆನಾ ಸರ್? ಪುಣ್ಯ ಮಾಡಿರ್ತೀನಿ ಸರ್, ಸಾಕು ನನ್ನ ಲೈಫ್ ಅಷ್ಟೇ. ಪ್ರಶಾಂತ್ ಸರ್ ಇಲ್ಲ ಕಳಿಸಿ, ನಾನು ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ಬೇಕಾಗಿಲ್ಲ ಸರ್, ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ. ನೋ ಸರ್, ಇಟ್ಸ್ ಮೈ ಪ್ಲೇಸ್.